ಎಲ್ರಿಗೂ ನಮಸ್ತೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಸಿವಿಲ್ ಜಡ್ಜ್ ಕ್ವಾಲಿಫಿಕೇಷನ್ ನೋಡ್ದು, ಎಕ್ಸಾಮ್ ಪ್ಯಾಟ್ರನ್ ನೋಡ್ದು, ನೋಟಿಫಿಕೇಷನ್ನ ಕಂಪ್ಲೀಟಾಗಿ ನಾವು ಒಂದು ಸತಿ ಅನಲೈಸ್ ಮಾಡಿದ್ದೀವಿ. ಈಗ ಪ್ರಮುಖವಾಗಿ ನಾವು ಈ ನೋಟಿಫಿಕೇಷನ್ನ ಸಿವಿಲ್ ಜಡ್ಜ್ ಅಪ್ಲಿಕೇಶನ್ ಡಿಸ್ಕ್ವಾಲಿಫಿಕೇಷನ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಇದು ಭಾಳ ಮುಖ್ಯ ಆಗಿರುತ್ತೆ ಯಾರ ಕ್ಯಾಂಡಿಡೇಟ್ಗಳಿಗೆ, ಈ ಪ್ರೊಸೀಜರಲ್ಲಿ ಇನ್ವಾಲ್ವ್ ಆದಂಥ ಕ್ಯಾಂಡಿಡೇಟ್ಸ್ಗಳು ಅಪ್ಲಿಕೇಶನ್ನು ಡಿಸ್ಕ್ವಾಲಿಫೈ ಆಗುತ್ತೆ. ಅಥವಾ ನೀವು ಇದರಲ್ಲಿ ಈ ಪಾತ್ರದಲ್ಲಿ ಸೇರಿಕೊಂಡಿದ್ರೆ ನೀವು ಯಾವುದೇ ರೀತಿ ಸಿವಿಲ್ ಜಡ್ಜ್ ಎಕ್ಸಾಮ್ನ ಬರೀಲಿಕ್ಕೆ ಆಗೋದಿಲ್ಲ. ಯು ಆರ್ ಡಿಸ್ಕ್ವಾಲಿಫೈಡ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ತೆ. ಬನ್ನಿ, ನಾವು ಈ ನೋಟಿಫಿಕೇಷನ್ನ ಪಾರ್ಟ್ 9ಅಲ್ಲಿ ಡಿಸ್ಕ್ವಾಲಿಫಿಕೇಷನ್ ಫಾರ್ ಅಪಾಯಿಂಟ್ಮೆಂಟ್ ಅಂತ ನಾವು ನೋಡ್ತಾ ಇದ್ದೇವೆ. ಇದರಲ್ಲಿ ಮೊದಲನೇದಾಗಿ ಸಿಟಿಸನ್ ಆಫ್ ಯಾವುದೇ ಸಿವಿಲ್ ಜಡ್ಜ್ ಆಗಬೇಕು ಅಂದರೆ ಸಿಟಿಸನ್ ಆಫ್ ಇಂಡಿಯಾ ಆಗಿರಬೇಕು. ಅನ್ಲೆಸ್ ಸಿಟಿಸನ್ನು ಈ ವಿಲ್ ಬಿ ಡಿಸ್ಕ್ವಾಲಿಫೈಡ್. ಮೊದಲನೇದು ಸಿಟಿಸನ್ ಆಗಿರಬೇಕು. ವಿತೌಟ್ ಸಿಟಿಸನ್ ಈಸ್ ಡಿಸ್ಕ್ವಾಲಿಫೈಡ್. ಸೆಕೆಂಡ್ನೇದು ಬರೋದಾದರೆ, ಸೆಕೆಂಡ್ ಪಾಯಿಂಟಿಗೆ ಬರೋದಾದರೆ, ಈ ಶುಡ್ ನಾಟ್ ಬಿ ರಿಮೂವ್ಡ್ ಫ್ರಮ್ ಎನಿ ಜುಡಿಷಿಯಲ್ ಸರ್ವಿಸ್. ಅಂದರೆ ಇಲ್ಲಿ ಮೆನ್ಷನ್ ಇದೆ ನೋಡಿ, ರಿಮೂವ್ಡ್ ಆರ್ ಡಿಸ್ಮಿಸ್ ಫ್ರಮ್ ಜುಡಿಷಿಯಲ್ ಸರ್ವಿಸ್. ಸೆಕೆಂಡ್ ಪಾಯಿಂಟಲ್ಲಿ ಇಂದ ಗೌರ್ನಮೆಂಟ್ ಆಗಿರ್ಬೋದು, ಸ್ಟ್ಯಾಟ್ಯುಟರಿ ಆಗಿರ್ಬೋದು, ಲೋಕಲ್ ಆಗಿರ್ಬೋದು, ಇದರಿಂದ ಆಫ್ ಎನಿ ಸೆಲೆಕ್ಷನ್ ಜುಡಿಷಿಯಲ್ ಆಫೀಸರ್ಸ್ ಆಗಿರ್ಬೋದು, ಯಾರೇ ಡಿಸ್ಕ್ವಾಲಿಫೈ ಆಗಿರಬಾರ್ದು, ಜುಡಿಷಿಯಲ್ ಸರ್ವಿಸಿಂದ ಡಿಸ್ಕ್ವಾಲಿಫೈ ಆಗಿರ್ಬೋದು. ಎರಡನೇದು. ನೆಕ್ಸ್ಟು ಮೂರನೇದಕ್ಕೆ ಬರೋದಾದರೆ, ಈ ಯಾವುದೇ ರೀತಿ ಕನ್ವಿಕ್ಟೆಡ್ ಆಗಿರಬಾರ್ದು. ಯಾವುದೇ ಕೇಸಲ್ಲಿ ಅವರು ಕನ್ವಿಕ್ಟ್ ಆಗಿ ಶಿಕ್ಷೆಯಲ್ಲಿ ಇರಬಾರ್ದು, ಶಿಕ್ಷೆ ಅವರಿಗೆ ಆಗಿರಬಾರ್ದು ಅಂಥ ಶಿಕ್ಷೆ ಆಗಿರೋಂಥ ಕ್ಯಾಂಡಿಡೇಟ್ಸ್ಗಳು ದೇ ಆರ್ ಡಿಸ್ಕ್ವಾಲಿಫೈಡ್ ಅಂತ ಇಲ್ಲಿ ಮೂರನೇ ಪಾಯಿಂಟಲ್ಲಿ ಹೇಳ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಡಿಸ್ಕ್ವಾಲಿಫೈಡ್ ಬೈ ಹೈಕೋರ್ಟ್ಸ್ ಆಗಿರಬೇಕು, ಅಥವಾ ಡಿಸ್ಕ್ವಾಲಿಫೈಡ್ ಬೈ UPSC ಆಗಿರ್ಬೋದು, ಅಥವಾ ಎನಿ ಪಬ್ಲಿಕ್ ಸರ್ವಿಸ್ ಕಮಿಷನ್ನಿಂದ ಅವರು ಡಿಸ್ಕ್ವಾಲಿಫೈ ಆಗಿದ್ದರೆ ಅವರು ಈ ಅಪಾಯಿಂಟ್ಮೆಂಟಿಂದ ಡಿಸ್ಕ್ವಾಲಿಫೈ ಆಗ್ತಾರೆ. ನೆಕ್ಸ್ಟು ನಾಲ್ಕನೇ ಆಪ್ಷನ್ಗೆ ಬರೋದಾದರೆ, ಎನಿ ಪೆನಾಲ್ಟಿ ಆರ್ ಪನಿಷ್ಮೆಂಟ್ ಹ್ಯಾಸ್ ಬೀನ್ ಇಂಪೋಸ್ ಬೈ ಬಾರ್ ಕೌನ್ಸಿಲ್. ಯಾವುದಾದ್ರೂ ಬಾರ್ ಕೌನ್ಸಿಲ್ಗೆ ನೀವು ಮಿಸ್ರೆಪ್ರೆಸೆಂಟೇಷನ್ ಕೊಟ್ಟಿರ್ತೀರಾ, ಅಥವಾ ತಪ್ಪು ದಾಖಲೆಗಳನ್ನ ಕೊಟ್ಟು ನೀವು ಎನ್ರೋಲ್ ಆಗಿದ್ದರೆ, ಅಂಥ ಕ್ಯಾಂಡಿಡೇಟ್ಗಳನ್ನ ಡಿಸ್ಕ್ವಾಲಿಫೈ ಆಗಿದ್ದರೆ ಅಂಥ ಕ್ಯಾಂಡಿಡೇಟ್ಗಳು ಡಿಸ್ಕ್ವಾಲಿಫೈ ಅಪಾಯಿಂಟ್ಮೆಂಟಿಂದನೇ ಡಿಸ್ಕ್ವಾಲಿಫೈ ಆಗ್ತಾರೆ ಅಂತ ಈ ನಾಲ್ಕನೇ ಪಾಯಿಂಟು ಹೇಳುತ್ತೆ. ಅಥವಾ ಡಿಸಿಪ್ಲಿನರಿ ಆ್ಯಕ್ಷನ್ ತಗೊಂಡಿದ್ರೆ ಅಂಥ ಕ್ಯಾಂಡಿಡೇಟ್ಗಳು ದೇ ಆರ್ ಡಿಸ್ಕ್ವಾಲಿಫೈಡ್ ಅಂತ ಈ ನಾಲ್ಕನೇ ಪಾಯಿಂಟು ಬಾರ್ ಕೌನ್ಸಿಲ್ ಡಿಸ್ಕ್ವಾಲಿಫಿಕೇಷನ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟು ಐದನೇ ಪಾಯಿಂಟ್ ಬರೋದಾದರೆ, ಇಫ್ ಹಿ ಆರ್ ಶಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇನ್ಫ್ಲೂಯೆನ್ಸ್ ದ ರಿಕ್ರೂಟಿಂಗ್ ಅಥಾರಿಟಿ. ಈ ರಿಕ್ರೂಟ್ಮೆಂಟ್ ಮಾಡೋ ಅಥಾರಿಟಿಗೆ ಅವ್ರು ಏನಾರ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ, ಅಥವಾ ಯಾವುದೇ ರೀತಿ ಮಾಲ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ, ಅಥವಾ ಅದರಿಂದ ಯಾವ್ದಾರ ಬ್ರೈಬ್ ಮೂಲಕನೋ ಯಾವ್ದಾರ ಕಳ್ಳ ಮಾರ್ಗದ ಮೂಲಕನೋ ಈ ಹುದ್ದೆನ ಅಲಂಕರಿಸಬೇಕು ಅಂತ ದೃಷ್ಟಿಯಿಂದ ಅವರು ಪ್ರಯತ್ನ ಪಡ್ತಿದ್ರೆ ಅಂಥ ಕ್ಯಾಂಡಿಡೇಟ್ಗಳು ಸಿಗಾಕೊಂಡಾಗ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ. ಇದು ಐದನೇ ಪಾಯಿಂಟು, ರಿಕ್ರೂಟಿಂಗ್ ಅಥಾರಿಟಿನ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಅಂತ ಹೇಳುತ್ತೆ. ನೆಕ್ಸ್ಟು ಆರನೇ ಪಾಯಿಂಟು, ಅವರು ಮದುವೆ ಆಗಿ ಅವರೇನಾರ ಕ್ಯಾಂಡಿಡೇಟ್ ಈಸ್ ಬೈಗಮಿ ಅಂಡರಲ್ಲಿ ಅವ್ರೇನಾರ ಪನಿಷ್ಮೆಂಟ್ ಆಗಿದರೆ, ಅಥವಾ ಬೈಗಮಿ ಇಶ್ಯೂಲಿ ಅವರು ಇನ್ವಾಲ್ವ್ ಆಗಿ ಕನ್ವಿಕ್ಟ್ ಆಗಿರ್ಬೋದು, ಅಥವಾ ಬೈಗಮಿ ಇದರಲ್ಲಿ ಅವ್ರ ಮೇಲೆ ಜಡ್ಜ್ಮೆಂಟ್ ಬಂದಿರ್ಬೋದು, ಅಂಥ ಕ್ಯಾಂಡಿಡೇಟ್ಸ್ಗಳು ಇದರಿಂದ ಅಪಾಯಿಂಟ್ಮೆಂಟಿಂದ ಡಿಸ್ಕ್ವಾಲಿಫೈ ಆಗಿರ್ತಾರೆ. ಪ್ರಮುಖವಾಗಿ ಈ 6 ಪಾಯಿಂಟ್ಗಳು ಡಿಸ್ಕ್ವಾಲಿಫಿಕೇಷನ್ ಬಗ್ಗೆ, ಡಿಸ್ಕ್ವಾಲಿಫಿಕೇಷನ್ ಆಫ್ ಅಪಾಯಿಂಟ್ಮೆಂಟ್ ಸಿವಿಲ್ ಜಡ್ಜ್ ಆಗಲಿಕ್ಕೆ ಈ 6 ಪಾಯಿಂಟ್ಗಳು ಯಾವ್ದಾರ ಕ್ಯಾಂಡಿಡೇಟ್ ಮೇಲೆ ಈ 6 ಪಾಯಿಂಟ್ಗಳು ಅವ್ರಿಗೆ ಅಪ್ಲೈ ಆಗುತ್ತೆ ಅಂದರೆ ಅವರು ಈ ಸಿವಿಲ್ ಜಡ್ಜ್ ಆಗಲಿಕ್ಕೆ ಅನರ್ಹಗೊಳಿಸ್ತಾರೆ. ದೇ ಆರ್ ಡಿಸ್ಕ್ವಾಲಿಫೈಡ್ ಬೈ ದಿ appointment by the of the civil judge
ಅಂತ ಇದರಲ್ಲಿ ನೋಟಿಫಿಕೇಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು ನಾವು ಪ್ರಮುಖವಾಗಿ ತಿಳ್ಕೊಂಡಿರಬೇಕು. ಏಕೆಂದರೆ ಕೆಲವೊಬ್ಬರು ಈ ಥರ ಕಳ್ಳ ಮಾರ್ಗದಿಂದ ನಾವು ಕೆಲಸ ತಗೋತೀನಿ ಅಂತ ಬಂದವ್ರಿಗೆಲ್ಲ ಈ ಥರ ಪನಿಷ್ಮೆಂಟ್ ಆಗುತ್ತೆ. ಹಾಗಾಗಿ ನಾವು ಪ್ರಾಮಾಣಿಕವಾಗಿ ನಾವು ಓದಿ ಕೆಲಸ ತಗೊಳ್ಳೋದ್ರಲ್ಲಿ ನಾವು ಮುಂದೆ ಆಗಬೇಕು ಅನ್ನೋದನ್ನ ಹೇಳ್ತಾ ಈ ವಿಡಿಯೋದಲ್ಲಿ ನಾವು ಡಿಸ್ಕ್ವಾಲಿಫಿಕೇಷನ್ ಫಾರ್ ಅಪಾಯಿಂಟ್ಮೆಂಟ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ನೋಟಿಫಿಕೇಷನ್ಗೆ ಪ್ರಮುಖವಾಗಿ ಇಷ್ಟು ಪ್ರಮುಖ ಅಂಶಗಳಿದ್ದಾವೆ. ಹಾಗಾಗಿ ನಾವು ಈ ಎಲ್ಲ ಅಂಶಗಳನ್ನು ನಾವು ಎಲ್ಲ ಡಿಫ್ರೆಂಟ್ ವೀಡಿಯೋಸ್ಗಳಲ್ಲಿ ನಾವು ನೋಡಿದ್ದೀವಿ. ಹಾಗಾಗಿ ಇನ್ನೇನೇ ಹೊಸದಾಗಿ ಏನಾರ ಇನ್ಫಾರ್ಮೇಷನ್ ಸಿವಿಲ್ ಜಡ್ಜ್ ಬಗ್ಗೆ ಇದ್ದರೆ ನಾನು ಅಪ್ಡೇಟ್ಸ್ ಮಾಡ್ತೀನಿ ವಿಡಿಯೋ ಮಾಡಿ. ನೆಕ್ಸ್ಟು ಎಕ್ಸಾಮಿನೇಷನ್ ಪ್ಯಾಟ್ರನ್ ಎಲ್ಲನೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟು ಫರ್ದರ್ ಎಕ್ಸಾಮಿನೇಷನ್ ಯಾವ ರೀತಿ ಅಟೆಂಡ್ ಮಾಡಬೇಕು, ಯಾವ ರೀತಿ ಕ್ವಶನ್ ಪೇಪರ್ನ ಫೇಸ್ ಮಾಡಬೇಕು, ಕ್ವಶನ್ ಪೇಪರ್ಗಳಾಗಿರ್ಬೋದು, ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನೆಲ್ಲ ತೊಗೊಂಬರ್ತೇನೆ, ಪೇಪರ್ಸ್ನ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಹಾಗಾಗಿ ನೀವು ನನಗೆ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದ್ರ ಮೂಲಕ ಒಂದು ಚಿಕ್ಕ ಇದು ಸಪೋರ್ಟ್ ಮಾಡಿ. ಹಾಗಾಗಿ ಎಲ್ಲರೂ ಈ ವಿಡಿಯೋನ ನೋಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗಾಗಿರ್ಬೋದು, ಅಡ್ವೊಕೇಟ್ಸ್ ಆಗಿರ್ಬೋದು, ಲಾಯರ್ಸ್ಗಳಾಗಿರ್ಬೋದು, ಇವರಿಗೆಲ್ಲ ಧನ್ಯವಾದ ಕೊಡ್ತಾ ಎಲ್ಲರೂ ಎಕ್ಸಾಮ್ನ ಚೆನ್ನಾಗಿ ಮಾಡಿ. ನಿಮ್ಮ ಪ್ರಿಪ್ರೇಷನ್ನೇ ಈ ಎಕ್ಸಾಮ್ನ ಕ್ಲಿಯರ್ ಆಗಲಿಕ್ಕೆ ಪ್ರಮುಖ ಪಾತ್ರ. ನೀವು ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗ್ತೀರಾ ಆ ಥರನೇ ನಿಮ್ಮದು ರಿಸಲ್ಟ್ ಇರುತ್ತೆ. ನಿಮ್ಮ ಪ್ರಿಪ್ರೇಷನ್ ಮೇಲೆ ನಿಮ್ಮ ರಿಸಲ್ಟ್ ನಿಂತಿರುತ್ತೆ. ಹಾಗಾಗಿ ಈಗ ಎಕ್ಸಾಮಿನೇಷನ್ ಭಾಳ ಬೇಗ ಬರ್ಬೋದು. ಹಾಗಾಗಿ ನಿಮ್ಮ ಪ್ರತಿನಿತ್ಯ ನಿಮ್ಮ ಸ್ಟಡಿನ ನೀವು ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಥ್ಯಾಂಕ್ ಯು.